ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಇವತ್ತು ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ವತಿಯಿಂದ ನಾವು ಕಾರ್ಮಿಕರು, ಪೌರ ಕಾರ್ಮಿಕರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ನಾನು ಪೌರ ಕಾರ್ಮಿಕರು ಅಂತ ಹೇಳಿ ನಾನು ಕರೆಯೋಕ್ಕೆ ನಾನು ಇಚ್ಛೆ ಪಡಲ್ಲ. ಅವರನ್ನು ನಾನು ಸುಹಾಸಿನಿಯರು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ನನ್ನ ಸಮಾಜ, ನನ್ನ ರಸ್ತೆ, ನನ್ನ ಗಳ್ಳಿ, ನನ್ನ ಸುತ್ತಮುತ್ತ ಎಲ್ಲವನ್ನೂ ಕೂಡ ಶುದ್ಧೀಕರಣ ಆಗಬೇಕು, ಸ್ವಚ್ಛತೆಯಿಂದ ಇರಬೇಕಾಗಿದ್ದರೆ ಪೌರ ಕಾರ್ಮಿಕರ ಏನು ಸುಹಾಸಿನಿಯರು ಅಂತ ಏನು ಹೇಳ್ತೀನಿ ಅವರ ಪಾತ್ರ ಅಪಾರ ಅನ್ನೋದಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ವಿಶೇಷವಾಗಿ ಅವರಿಗೋಸ್ಕರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ನನಗೂ ಕೂಡ ಅವ್ರ ಜೊತೆಯಲ್ಲಿ ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಇವತ್ತು ವಿಶೇಷ ಅಂತಾರಾಷ್ಟ್ರೀಯ ತಾಯಂದಿರ ದಿನಾಚರಣೆ. ಇವತ್ತು ನಾವು ಜಗತ್ತಲ್ಲಿ, ಸಮಾಜದಲ್ಲಿ ಕಷ್ಟ ಮತ್ತು ಸುಖ ಏನೇ ಪಡ್ಕೋಬೇಕಾದ್ರೂ ಕೂಡ ತಾಯಿಯ ಪಾತ್ರ ಬಹಳ ಮುಖ್ಯವಾದದ್ದು. ನಾವು ನಗುನಗ್ತಾ ಇರಬೇಕಾದ್ರೂ ತಾಯಿ ಜೊತೆಲಿರಬೇಕು, ಅಳುತ್ತಾ ಇದ್ರೂ ತಾಯಿ ಜೊತೆಲಿರಬೇಕು. ಈ ಥರ ಎಲ್ಲ ಹಂತದಲ್ಲಿ ಕೂಡ ತಾಯಿಯ ಒಂದು ಮಹತ್ವ, ತಾಯಿನ ಕಳ್ಕೊಂಡಿರೋರು ಮಾತ್ರ ಅದು ಅರ್ಥ ಆಗುತ್ತೆ. ಅದರಿಂದ ತಾಯಿಗೆ ಏನು ಗೌರವ ಕೊಡಬೇಕು ಅದನ್ನು ಕೊಟ್ಟು ತಾಯಿಯ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ವಿಶೇಷವಾಗಿ ಆಚರಣೆ ಮಾಡೋಣ. ತಾಯಿಯಂದಿರ ದಿನಾಚರಣೆಯ ಶುಭಾಶಯಗಳನ್ನ ಮತ್ತೊಮ್ಮೆ ತಮ್ಮ ಎಲ್ಲರಿಗೂ ಕೂಡ ನಾನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಈಗ ತಾನೇ ನಮ್ಮ ಸಂಸ್ಥೆಯಾದಂಥ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಉದ್ಘಾಟನೆ ಆಗಿ 1 ತಿಂಗಳಾಗಿದೆ. ನಾನು ಇಲ್ಲಿ ವ್ಯಾಪಾರ ವಹಿವಾಟನ್ನು ಪ್ರಾರಂಭ ಮಾಡಿದ್ದೀನಿ. ಶಾಖೆ ಶುಭಾರಂಭಗೊಂಡಿದೆ ಸಾಯಿ ಗೋಲ್ಡ್ ಪ್ಯಾಲೇಸ್ದು. ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ. ಯಾರೇ ಆಗಲಿ ಮಲ್ಲೇಶ್ವರಂ ಸುತ್ತಮುತ್ತ ಇಂಥ ಸೋಷಿಯಲ್ ಆಕ್ಟಿವಿಟೀಸ್ ಇರತಕ್ಕಂಥ ಸಮಾಜಮುಖಿ ಕೆಲಸ ಮಾಡಿದಾಗ ಸಾಯಿ ಗೋಲ್ಡ್ ಪ್ಯಾಲೇಸ್ ಶರವಣ ಸದಾ ನಿಮ್ಮೊಂದಿಗೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಮ್ಮ ಕಡೆಯಿಂದ ಏನು ಅಳಿಲಿ ಸೇವೆ ಬೇಕೋ ನಾನು ಕೂಡ ವೈಯಕ್ತಿಕವಾಗಿ ನಿಮ್ಮ ಜೊತೆಲಿ ನಿಲ್ಲಲಿಕ್ಕೆ ನಾನು ತಯಾರಾಗಿದ್ದೀನಿ. ನಮ್ಮನ್ನು ಕೂಡ ಬಳಕೆ ಮಾಡ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಾಡಿದ್ದೀರಾ ಆ ಉದ್ದೇಶ? ಇದು ಕಾರ್ಮಿಕರ ದಿನಾಚರಣೆಯಾಗಿ ಅಂಗವಾಗಿ ಪೌರ ಕಾರ್ಮಿಕರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಅದು 1ನೇ ತಾರೀಕೆ ಮಾಡಬೇಕಾಯಿತು. ಹಲವಾರು ಕಾರಣಗಳಿಂದ ಇದನ್ನು ನಾವು ಈ ದಿನ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ನಮ್ಮ ಪೌರ ಕಾರ್ಮಿಕರೇ ಬಂದಿದ್ದರು. ಈ ವಾರ್ಡಲ್ಲಿ ಕೆಲಸ ಮಾಡತಕ್ಕಂಥ ಒಂದು 100 ಜನ ಪೌರ ಕಾರ್ಮಿಕರು ಇದರಲ್ಲಿ ಭಾಗವಹಿಸಿದ್ರು. ಅವರು ಪೌರ ಕಾರ್ಮಿಕರು ಇಲ್ಲದೆ ನಾವು ಈ ಸಮಾಜದಲ್ಲಿ ಜೀವನ ಮಾಡೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಅವರು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪೀಪಲ್ ಇನ್ ದ ಸೊಸೈಟಿ. ಹಾಗಾಗಿ ಅವ್ರನ್ನ ಗೌರವಿಸತಕ್ಕಂಥದ್ದು ನಮ್ಮ ಒಂದು ಮುಖ್ಯ ಉದ್ದೇಶ ಆಗಿತ್ತು. ಅದನ್ನು ಇವತ್ತು ನಾವು ಮಾಡಿದ್ವಿ. ಇವತ್ತು ಸ್ಪೆಷಲ್ ಡೇ ಆಫ್ ಮದರ್ ಡೇ ಸರ್. ಬಗ್ಗೆ ತಾಯಿ ಬಗ್ಗೆ ಹೇಳೋವಂಥದ್ದು ವರ್ಡ್ಸ್ ಅನ್ನೋದೇನೂ ಇಲ್ಲ. ಯಾಕಂದರೆ ನಮ್ಮ ಮೂಲನೇ ತಾಯಿ, ನಮ್ಮ ಅಂತ್ಯನೂ ತಾಯಿ. ಯಾಕಂದ್ರೆ ನಮ್ಗೆ ನೋವಾದಾಗ ತಾಯಿ ಅಂತ ಕರಿತೀವಿ, ಸಾಯ್ಬೇಕಾದ್ರೂ ಅಮ್ಮ ಅಂತ ನಲ್ಕುಂತ ಸಾಯ್ತೀವಿ. ಹಾಗಾಗಿ ಆದಿ ಮತ್ತು ಅಂತ್ಯ ಎರಡು ತಾಯಿಯಿಂದನೇ ಇದು ಆಗುತ್ತೆ. 100 ಜನಕ್ಕೆ ಒಂದು ಸನ್ಮಾನ ಅಂತ ಮಾಡಿ. ಈಗ ನಮ್ಮ ಮಲ್ಲೇಶ್ವರನ ಎಲ್ಲ ದೇವಸ್ಥಾನಗಳಲ್ಲಿ ಶ್ರೆಡಿಂಗ್ ಯೂನಿಟ್ ಅಂತ ಮಾಡಿದ್ವಿ. ಓಕೆ, ದೇವಸ್ಥಾನದಲ್ಲಿ ಯೂಸ್ ಆಗತಕ್ಕಂಥ ಎಲ್ಲ ವೇಸ್ಟ್ನ ಅದರಲ್ಲಿ ನಾವು ರಿಯೂಸ್ ಮಾಡಿ ಗೊಬ್ಬರ ಥರ ಮಾಡ್ತೀವಿ. ಮತ್ತು ಎಲ್ಲ ದೇವಸ್ಥಾನಗಳಲ್ಲೂ ಪ್ಲಾಸ್ಟಿಕ್ಕನ್ನು ನಾವು ಯೂಸ್ ಮಾಡದೇ ಇರತಕ್ಕಂಥ ನಾವು ನೋಡ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲ NGOs, ಮಲ್ಲೇಶ್ವರನ ಎಲ್ಲ NGOs ಇದಕ್ಕೆ ಕೈ ಜೋಡಿಸಿದೆ. ಇದನ್ನು ನಾವು ನಿರಂತರವಾಗಿ ಮಾಡ್ತಾನೆ ಇದ್ದೀವಿ. ನಿಮ್ಮ ಕಾಯಂ ನಂತರ ನಿಮ್ಮ ಕಾಯಕದಲ್ಲಿ ಶ್ರೇಷ್ಠತೆಯನ್ನ ನೀವು ಕಾಪಾಡಿಕೊಳ್ಬೇಕು. ಯಾಕೆಂದ್ರೆ ಇಡೀ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಜೊತೆ ನಿರಂತರವಾಗಿದ್ದಾರೆ. ನಿಮ್ಮ ಅನಿಲ್ ಅವರು ನಮ್ಗೆ ಯಾವಾಗಲೂ ಸಹಕಾರ ಕೊಡ್ತಾ ಇರ್ತಾರೆ. ಎಲ್ಲರೂ ನೀವು ಸಹಕಾರ ಕೊಟ್ಕೊಂಡು ನಮ್ಮ ಜೊತೆ ಬೆಳೆದು ಬರ್ತಾ ಇದ್ದೀರಿ. ಈ ನಾವು ಕೈ ಜೋಡಿಸಿದ್ದಾರೆ. ಯಾರು ಸಿವಿಲೈಸ್ಡ್ ಜನ ಅಂತ ನಾವು ಅನ್ಕೊಂಡಿದ್ದೀವಿ ಅವರಿಂದನೇ ಈ ಕಾಗದಗಳು, ಪ್ಲಾಸ್ಟಿಕ್ಗಳು ಹಾಕುವಂಥದ್ದು. ನಾವು ಇದನ್ನು ಎಷ್ಟು ನೋವಿಂದ ಹೇಳ್ತೀವಿ ಅಂದ್ರೆ, ಸಂಪಿಗೆ ರಸ್ತೆಯಲ್ಲಿ 402 ಸಂಪಿಗೆ ಸಸಿಗಳನ್ನು ನಾವು ನೆಟ್ವಿ, ಗುರುತು ಮಾಡಿ. ಸರ್ಕಾರ, ನಗರ ಪಾಲಿಕೆ ಇವರೆಲ್ಲ ಅಗಲೀಕರಣ, ಸೌಂದರ್ಯ